ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ ಅಖಾಡದಲ್ಲಿ ಕೊನೆ ದಿನದ ಪ್ರಚಾರ ಕ್ಯಾಂಪೇನ್ ಭರ್ಜರಿಯಾಗಿಯೇ ನಡೀತಾ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪ್ರಚಾರ ಮಾಡ್ತಿದ್ದಾರೆ. ಅವರ ಜೊತೆಗೆ ಅವರ ತಾಯಿಯೂ ಕೂಡ ಅಖಾಡದಲ್ಲಿದ್ದಾರೆ, ಪ್ರಭಾ ಮಲ್ಲಿಕಾರ್ಜುನ್. ಗಲ್ಲಿ ಗಲ್ಲಿ ತಿರುಗಿ ಮತಯಾಚನೆ ಮಾಡ್ತಾ ಇರುವಂತ ಸಮರ್ಥ್ ಶಾಮನೂರು. ಕಾರಣ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಕೊನೆ ದಿನ ಬಹಿರಂಗ ಪ್ರಚಾರಕ್ಕೆ ಸಮರ್ಥ್ ಶಾಮನೂರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ತಿರುಗಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಜನರಿಂದ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಬಟ್ ಇದೇ ಸ್ಪಂದನೆ, ಪ್ರತಿಕ್ರಿಯೆ ಎಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗುತ್ತಾ? ಅದೇ ಕ್ವೆಶ್ಚನ್ ಮಾರ್ಕ್. ಹೆಚ್ಚು ಮತಗಳ ಅಂತರದಿಂದ ಗೆದ್ದೇ ಗೆಲ್ತೀನಿ ಅನ್ನುವಂತ ವಿಶ್ವಾಸ ಸಮರ್ಥ್ ಶಾಮನೂರಿಗಿದೆ. ಗ್ಯಾರಂಟಿ ನ್ಯೂಸ್ಗೆ ಸಮರ್ಥ್ ಶಾಮನೂರು ಹೇಳಿಕೆ ಕೊಟ್ಟಿದ್ದಾರೆ. ಭರ್ಜರಿಯಾಗಿ ಮತಯಾಚನೆ ಮಾಡ್ತಾ ಇರುವಂತ ಸಮರ್ಥ್ ಶಾಮನೂರು, ಹೋದಲ್ಲೆಲ್ಲ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ನಾನು ಬಹಳ ವೋಟ್ ಅಂತರದಿಂದ ಗೆದ್ದೇ ಗೆಲ್ತೀನಿ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನ ಸಮರ್ಥ್ ಶಾಮನೂರು ಆಡಿದ್ದಾರೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ, ಕೊನೆಯ ದಿನ. ಹಾಗಾಗಿ ಆದಷ್ಟು ಹಳ್ಳಿಗಳನ್ನ, ಜನ ಮನವನ್ನ ತಲುಪುವಂಥ ಕೆಲಸವನ್ನ ಸಮರ್ಥ್ ಶಾಮನೂರು ಮಾಡ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಎಲ್ಲರೂ ಜನ ಒಳ್ಳೆ ರೀತಿಯಾಗಿ ಅವರನ್ನ ಮಾತನಾಡಿಸ್ತಿದ್ದಾರೆ, ಬರಮಾಡ್ಕೊಳ್ತಿದ್ದಾರೆ, ಸನ್ಮಾನ ಮಾಡ್ತಿದ್ದಾರೆ. ಅವರು ಕೂಡ ವಿಶ್ವಾಸದ ಮಾತುಗಳನ್ನೇ ಆಡ್ತಿದ್ದಾರೆ, ಗೆದ್ದೇ ಗೆಲ್ತೀನಿ ಅಂತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣೆ ದಿನದಿಂದ ರಂಗಾಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಸಮರ್ಥ್ ಶಾಮನೂರು ಇಡೀ ದಾವಣಗೆರೆ ದಕ್ಷಿಣ ಭಾಗವನ್ನು ಸಂಪೂರ್ಣವಾಗಿ ತಿರುಗಿರ್ತಕ್ಕಂಥದ್ದು. ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅವರನ್ನೇ ಕೇಳ್ಕೊಂತ ಸರ್, ಹೇಳಿ ಸರ್, ಜನರ ರೆಸ್ಪಾನ್ಸ್ ಯಾವ ಥರ ಇದೆ ಅಂತ? ಭಾಳ ಚೆನ್ನಾಗಿದ್ರಿ ಸರ್. ನೀವು ನೋಡ್ತಿದ್ವಿ, ನಾವು ಪ್ರಚಾರ ಮಾಡಕ್ಕಾರ ಎಲ್ಲರೂ ಮನೆ ಹೊರಗೆ ಬಂದು ನಮ್ಮ ಜೊತೆಗೆ ಅಡ್ಡಾಡ್ತಿದ್ದಾರೆ ಸರ್. ತುಂಬ ಸರಳ ಚೆಂದಿರ್ತಕ್ಕಂಥದ್ದು, ಮತ್ತು ಜನರು ಕೂಡ ಅದೇ ರೀತಿಯ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಈಗ ನೋಡಿದಾಗ? ಭಾಳ ಚೆನ್ನಾಗ್ರಿ, ಎಲ್ಲರದು ಆಶೀರ್ವಾದ ಪಡ್ಕೊತಿದ್ದೀವಿ. ನಾನು ಸಿಕ್ಕಾಪಟ್ಟೆ ಬಹುಮತಿಯಿಂದ ಗೆಲ್ತೀವಿ ಅಂತಲೇ ನಮ್ಗೆ ಇದ್ರಿ ಸರ್. ನೀವು ಒಂದು ಕಡೆಗೆ ತಾತನವರು, ಮತ್ತೊಂದು ಕಡೆಗೆ ಅಮ್ಮ ಮತ್ತು ಅಪ್ಪಾಜಿ ಅವರು, ಮೂವರು ಜನರು ಕೂಡ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಂಡು, ಇದ್ರ ಜೊತೆಗೆ ಇವರು ಕೂಡ ನಿಮ್ಮ ಬೆನ್ನಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ಇವನ್ನೆಲ್ಲ ನೋಡಿದಾಗ ಯಾವ ಥರ ಅನ್ಸುತ್ತೆ ಸರ್ ನಿಮಗೆ? ಭಾಳ ಸಂತೋಷ ಆಗ್ತದ್ರಿ ಸರ್. ಯಾಕಂದರೆ ಅದಷ್ಟೇ ಅಲ್ಲ, ನಮ್ಮ ಪಾರ್ಟಿ ಎಲ್ಲ ಲೀಡರ್ಸು ಬರ್ತಿದ್ದಾರೆ, ಎಲ್ಲರೂ ನಮ್ಮನ್ನು ಆಶೀರ್ವಾದ ಕೊಡ್ತಿದ್ದಾರೆ. ಆಮೇಲೆ ನಮ್ಮ ಪರವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಸರ್. ಸೊ ಜಾಸ್ತಿ ಬಹುಮತಿಯಿಂದ ಗೆಲ್ತೀವಿ ಸರ್. ಕೊನೆಯದಾಗಿ ಗೆದ್ದಾದ ನಂತರದಲ್ಲಿ ನಿಮ್ಮ ಕೆಲಸ ಯಾವ ರೀತಿ ಇರ್ತದೆ ಸರ್? ಇಲ್ಲ, ಅದು ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಫಸ್ಟ್ ಹೆಲ್ತ್ ಕೇರಿಂದ ಏನೈತ್ರಿ ಸರ್, ಮುಂದುವೈತೀನಿ ರೀ ಸರ್. ಯಾಕಂದರೆ ಎಲ್ಲರೂ ನೋಡ್ತಿದ್ದಾರೆ, ಯಾವ್ದಾರ ಇದು ಹೆಲ್ತ್ ಇಂಡಸ್ಟ್ರಿಯಿಂದ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋ ಅಭ್ಯರ್ಥಿ ಇದ್ದಾರೆ ಅಂದರೆ ನಾವೇ ಸರ್. ಸೊ ನಮ್ಮ ಹಾಸ್ಪಿಟಲ್ ಮ್ಯಾನೇಜ್ ಮಾಡೋದು, ಹಾಸ್ಪಿಟಲ್ ಕಟ್ಟೋದು, ಅದೆಲ್ಲ ನಂದು ಎಕ್ಸ್ಪೀರಿಯನ್ಸ್ ಐತ್ರಿ ಸರ್. ಸೊ ಇದು ಒಂದು ವರ್ಷನಲ್ಲಿ ನಾನು ಮುಂದುವೈತೀನಿ ರೀ ಸರ್. ಹಳೆ ಬೇರು ಹೊಸ ಚಿಗುರು. ನಿಮ್ಮ ಕಡೆಯಿಂದ ನೀರು ಬೇಕು, ಗೊಬ್ಬರ ಬೇಕು, ನಿಮ್ಮ ಮತ ಬೇಕು, ಅಷ್ಟೇ. ಸಮರ್ಥ ಶಾಮನೂರ ಅಭಿಪ್ರಾಯ ಒಟ್ಟಾರೆಯಾಗಿ ಈ ಬಾರಿ ದಾವಣಗೆರೆ ದಕ್ಷಿಣ ಭಾಗದಿಂದ ಗೆದ್ದೆ ಬಂದೇ ಬರ್ತೀವಿ. ಮತ್ತು ಬಡ ಜನರಿಗೆ, ಅಲ್ಪಸಂಖ್ಯಾತರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಮತ್ತು ನಿರುದ್ಯೋಗಿಗಳಿಗೆ ನಾವು ಎಲ್ಲ ರೀತಿಯಾದ ಅನುಕೂಲ ಮಾಡಿಕೊಡ್ತೀವಿ, ಒಂದು ಅಭಿವೃದ್ಧಿಯನ್ನು ಮಾಡ್ತೀವಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಕೈದಾಳ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.